ನೌಕರರು ಇವತ್ತು ಭಾಗವಹಿಸಿದರೆ ಶಾಲೆಗೆ ರಜೆ ಹಾಕಿ ಭಾಗವಹಿಸಿದ್ದಾರೆ. 1ರಿಂದ 7ನೇ ವರ್ಗದಲ್ಲಿ ನೇಮಕಗೊಂಡಂತ ನಮ್ಮಂತಹ ಶಿಕ್ಷಕರಿಗೆ ತುಂಬಾ ಅನ್ಯಾಯ ಆಗಿದೆ. ಇವತ್ತು ನಾವೆಲ್ಲರೂ ಈ ಒಂದು ಬೃಹತ್ ಹೋರಾಟವನ್ನು ನಮ್ಮ ಶಾಲೆಗಳನ್ನು ಮುಚ್ಚಿ ನಾವು ಇಲ್ಲಿಗೆ ಬಂದು ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವು ನ್ಯಾಯವಾದಂಥ ಬೇಡಿಕೆಗಳು. ಇದರಿಂದ ಸರ್ಕಾರಕ್ಕೆ ಅದೇನು ಕೋಟ್ಯಾಂತರ ರೂಪಾಯಿ ಖರ್ಚಾಗೋದಿಲ್ಲ. ಅದರಿಂದ ಇದನ್ನು ಈಡೇರಿಸಲೇಬೇಕು ಸರ್ಕಾರ ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಮುಖ್ಯಮಂತ್ರಿಗಳು ಕರೆದಿರೋದ್ರಿಂದ ಅವ್ರ ಹತ್ರ ಹೋಗ್ಬೇಕು. ಇವತ್ತು ಮಕ್ಕಳಿಗೆ ಅನ್ಯಾಯ ಆಗಿದೆ, ಅದನ್ನು ಒಂದು ರವಿವಾರಕ್ಕೆ ಮಾಡಿ ಅವರಿಗೆ ಗುಣಾತ್ಮಕ ಶಿಕ್ಷಣ ನೀಡಲಿಕ್ಕೆ ನಮ್ಮ ಶಿಕ್ಷಕರು ಬಂಧರಾಗಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಶಿಕ್ಷಣ ಇಲಾಖೆಯ ವಿರುದ್ಧ ಈಗಾಗಲೇ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು, ನನ್ನ ಹಿಂದ್ಗಡೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ದಾರೆ. ಈಗಾಗಲೇ ಕರ್ನಾಟಕದ ಸುಮಾರು 48,000 ಶಾಲೆಗಳನ್ನ ಇವತ್ತು ಬಂದ್ ಮಾಡಿ ಇಲ್ಲಿ ಶಿಕ್ಷಕರು ಸೇರಿರೋದು. ಶಿಕ್ಷಕರು ಅನೇಕ ಬಾರಿ ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಶಿಕ್ಷಣ ಇಲಾಖೆಗೆ ಮೊರೆ ಹೋಗಿದ್ರು. ಆದರೆ ಸಚಿವರ ಭೇಟಿಯಿಂದಾನು ಸಹ ನಿರಾಸೆ ಉಂಟಾಗಿದ್ರಿಂದ ಇದೀಗ ಬೀದಿಗಿಳಿದು ಅಂದ್ರೆ ಫ್ರೀಡಂ ಪಾರ್ಕಿಗಿಳಿದು ತಮ್ಮ ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ. ಇವರ ಬೇಡಿಕೆಗಳೇನು ಅಂತ ನೋಡೋದಾದ್ರೆ, 7 ವರ್ಷಗಳಿಂದ ನಾವು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡ್ ಬಂದಿದ್ದೀವಿ. ಸರ್ಕಾರ ಬದಲಾಗ್ತಾ ಇದೆ, ಅಧಿಕಾರಿಗಳು ಬದಲಾಗ್ತಾ ಇದ್ದಾರೆ, ಹೊಸ ಸರ್ಕಾರ ಬರ್ತಾ ಇದೆ. ಅದಕ್ಕೆ ನಾವು ಮನವಿ ಮಾಡಿದ್ದೀವಿ, ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸಬೇಕು ಅಂತಕ್ಕಂಥ ಮನವಿಯನ್ನು ತಮ್ಮ ಮುಖೇನ ಮಾಡ್ತೀವಿ. ಇಡೀ ರಾಜ್ಯದ 1.5 ಲಕ್ಷ ನೌಕರರು ಇವತ್ತು ಭಾಗವಹಿಸಿದ್ದಾರೆ, ಶಾಲೆಗೆ ರಜೆ ಹಾಕಿ ಭಾಗವಹಿಸಿದ್ದಾರೆ. 2017ರಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮವನ್ನು ಮಾಡಿ ನಮ್ಮ 1ರಿಂದ 7ನೇ ವರ್ಗದಲ್ಲಿ ನೇಮಕಗೊಂಡಂಥ ನಮ್ಮಂತಹ ಶಿಕ್ಷಕರಿಗೆ ತುಂಬ ಅನ್ಯಾಯ ಆಗಿದೆ. ಆ ನಿಯಮ ಇವತ್ತು ತಿದ್ದುಪಡಿ ಆಗಬೇಕು. ನಮ್ಮನ್ನು ಏನು ಹಿಂಬಡ್ತಿ ಕೊಟ್ಟದಲ್ಲ ಸರ್ಕಾರ, ನಮ್ಮ ಜ್ಯೇಷ್ಠತೆಯ ಆಧಾರದ ಮೇಲೆ ಮತ್ತೆ ನಮಗೆ ಪ್ರಮೋಷನ್ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಇಂದು ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆ ನಮ್ಮ ನ್ಯಾಯ ಸಿಗುವವರೆಗೂ ಮುಂದುವರೆಯುತ್ತೆ ಅಂತ ಈ ಮೂಲಕ ಎಲ್ಲರ ಪರವಾಗಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. 2017ವರೆಗೆ ನೇಮಕವಾದಂಥ ಶಿಕ್ಷಕರನ್ನ 1ರಿಂದ 7ನೇ ತರಗತಿಗೆ ನೇಮಕವಾದಂಥ ಶಿಕ್ಷಕರು ಅಂತ ಪರಿಗಣಿಸಬೇಕು. ಜೊತೆಗೆ ಪದವಿ ಪೂರೈಸಿದಂಥ ಎಲ್ರಿಗೂ ಸಹ ಸೇವಾ ಜ್ಯೇಷ್ಠತೆಯೊಂದಿಗೆ ಪದವೀಧರರ ಶಿಕ್ಷಕರು ಅಂತ ಪದನಾಮೀಕರಣಗೊಳಿಸಬೇಕು. ಜೊತೆಗೆ 1ರಿಂದ 8ನೇ ತರಗತಿ ತನಕ ನೇಮಕ ಹೊಂದಿರುವವರನ್ನ PST ಅಂತ ಪದನಾಮ ಮಾಡಿ 1ರಿಂದ 5ನೇ ತರಗತಿಗೆ ಸೀಮಿತಗೊಳಿಸೋದನ್ನ ಹಿಂಪಡಿಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿನ ಒಂದಿಷ್ಟು ಶಿಕ್ಷಕರ ಮಾತುಗಳೇನಂತಂದ್ರೆ, ಇವತ್ತೇನಾದ್ರೂ ಒಂದು 5:30-6 ಗಂಟೆ ತನಕ ಸರ್ಕಾರದಿಂದ ನಮ್ಗೆ ಯಾವುದೇ ರೀತಿ ಕ್ರಮಗಳು ಬಂದಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಶಿಕ್ಷಕರಿಗೆ ಕಪ್ಪು ಪಟ್ಟಿ ಅನ್ನೋ ಹೆಸರನ್ನು ಸಹ ಅವರು ಹೇಳ್ತಾ ಇದ್ದಾರೆ. 7 ವರ್ಷಗಳಿಂದ ನಾವು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡ್ ಬಂದಿದ್ದೀವಿ. ಸರ್ಕಾರ ಬದಲಾಗ್ತಾ ಇದೆ, ಅಧಿಕಾರಿಗಳು ಬದಲಾಗ್ತಾ ಇದ್ದಾರೆ, ಹೊಸ ಸರ್ಕಾರ ಬರ್ತಾ ಇದೆ. ಅದಕ್ಕೆ ನಾವು ಮನವಿ ಮಾಡಿದ್ದೀವಿ, ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸಬೇಕು ಅಂತಕ್ಕಂಥ ಮನವಿಯನ್ನು ತಮ್ಮ ಮುಖೇನ ಮಾಡ್ತೀವಿ. ಇಡೀ ರಾಜ್ಯದ 1.5 ಲಕ್ಷ ನೌಕರರು ಇವತ್ತು ಭಾಗವಹಿಸಿದ್ದಾರೆ, ಶಾಲೆಗೆ ರಜೆ ಹಾಕಿ ಭಾಗವಹಿಸಿದ್ದಾರೆ. ನಾವು ಕೋವಿಡ್ ಟೈಮಲ್ಲಿ ಮಕ್ಕಳಿಗೆ 1 ತಿಂಗಳು ಮುಂಚಿತವಾಗಿ ಶಾಲೆಯನ್ನು ಪ್ರಾರಂಭ ಮಾಡ್ತೀವಿ. ಇವತ್ತು ಮಕ್ಕಳಿಗೆ ಅನ್ಯಾಯ ಆಗಿದ್ರೆ ಅದನ್ನು ಒಂದು ರವಿವಾರಕ್ಕೆ ಮಾಡಿ ಅವರಿಗೆ ಗುಣಾತ್ಮಕ ಶಿಕ್ಷಣ ನೀಡಲಿಕ್ಕೆ ನಮ್ಮ ಶಿಕ್ಷಕರು ಬಂಧರಾಗಿದ್ದಾರೆ. ಸರ್ಕಾರ 5:30-6 ಗಂಟೆ ನೋಡ್ತೀವಿ, ಸರ್ಕಾರದ ನಡೆ ಏನು ಅಂತ ಗಮನಿಸ್ತೀವಿ, ಆಗ ನಿರ್ಧಾರವನ್ನು ಪ್ರಕಟಿಸ್ತೀವಿ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘ ಇವತ್ತು ಬಹಳ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಸೇವಾ ಹಿರಿತನದ ಮೇಲೆ ಮುಖ್ಯೋಪಾಧ್ಯಾಯ ಹುದ್ದೆಯನ್ನು ಕೊಡಬೇಕು ಅನ್ನೋದು ಒಂದು. ಇನ್ನೊಂದು 2017ರಲ್ಲಿ ಒಂದು C&R ರೂಲನ್ನು ತಿದ್ದುಪಡಿ ಮಾಡಿದರು. ಅದನ್ನು ಪೂರ್ವಾನ್ವಯ ಮಾಡಿದರು. ಆ ಪೂರ್ವಾನ್ವಯ ಮಾಡಿದ್ದು ತಪ್ಪು, ಅದರಿಂದ ಅನ್ಯಾಯ ಆಗಿದೆ. 2017ರ ನಂತರದಲ್ಲಿ ನೇಮಕಾತಿ ಆದವರಿಗೆ ಅದನ್ನು ಅನ್ವಯಿಸಬೇಕು ಅಂತ ಹೇಳಿ. ಆಮೇಲೆ ಅನೇಕರು ಪದವೀಧರರಿದ್ದಾರೆ ಶಿಕ್ಷಕರು, ಅವರಿಗೆ ಪದವೀಧರ ಶಿಕ್ಷಕ ಎನ್ನುವ ಪದನಾಮವನ್ನು ಕೊಡಬೇಕು ಅಂತ. ಇವು ಬೇಡಿಕೆಗಳು, ಇವು ನ್ಯಾಯವಾದಂಥ ಬೇಡಿಕೆಗಳು. ಇದರಿಂದ ಸರ್ಕಾರಕ್ಕೆ ಅದೇನು ಕೋಟ್ಯಾಂತರ ರೂಪಾಯಿ ಖರ್ಚಾಗೋದಿಲ್ಲ. ಅದರಿಂದ ಇದನ್ನು ಈಡೇರಿಸಲೇಬೇಕು ಸರ್ಕಾರ ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಮುಖ್ಯಮಂತ್ರಿಗಳು ಕರೆದಿರೋದ್ರಿಂದ ಅವ್ರ ಹತ್ರ ಹೋಗ್ಬೇಕು. ಇವತ್ತು ನಾವೆಲ್ಲರೂ ಈ ಒಂದು ಬೃಹತ್ ಹೋರಾಟವನ್ನು ನಮ್ಮ ಶಾಲೆಗಳನ್ನು ಮುಚ್ಚಿ ನಾವು ಇಲ್ಲಿಗೆ ಬಂದು ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತೇನಾದರೂ ನಮ್ಮ ಸರ್ಕಾರ
ನಮ್ಮ ಈ ಒಂದು ಕೂಗನ್ನು ಕೇಳಿ ಇಲ್ಲಿಗೆ ಬಂದು ನಮ್ಮ ಒಂದು ಈ ಕೂಗಿಗೆ ಪ್ರಾಮಾಣಿಕವಾದಂತಹ ಒಂದು ನ್ಯಾಯವನ್ನು ದೊರಕಿಸದೇ ಇದ್ದಲ್ಲಿ ಇದು ಇನ್ನೂ ತೀವ್ರತರವಾದಂತಹ ಹೋರಾಟವನ್ನು ನಾವು ಮುಂದೆ ಮಾಡೇ ಮಾಡ್ತೀವಿ ಅನ್ನುವಂಥದ್ದನ್ನು ನಾವು ಈ ಮೂಲಕ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈಗಾಗಲೇ ನಾವು ಸರ್ಕಾರಕ್ಕೆ ಸಾಕಷ್ಟು ಸಲ ಮನವಿ ಮಾಡಿದರೂ ಕೂಡ ಸರ್ಕಾರ ಯಾವುದೇ ನಿರ್ಧಾರವನ್ನು ತಗೊಂಡಿಲ್ಲ. ಅದಕ್ಕೋಸ್ಕರ ಈ ಹೋರಾಟ ಇವತ್ತು ಪ್ರಾರಂಭ ಆಗ್ಯದ. ಇನ್ನೂ ಇದು ಇಲ್ಲಿ ಇಷ್ಟಕ್ಕೆ ಮುಗಿಯಲ್ಲ. ಒಂದು ವೇಳೆ ಸರ್ಕಾರ ಇವತ್ತು ನಮ್ಮ ಹಕ್ಕಿಗೆ ಅದು ಪ್ರತಿಭಟನೆಯನ್ನು ಹಾಗೆ ಮುಂದುವರಿಸಲಿಕ್ಕೆ ಅವಕಾಶ ಕೊಟ್ಟರೆ ನಾವು ಮುಂದೊಂದು ದಿನ ಮತ್ತೆ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಈ ಮೂಲಕವಾಗಿ ನಾವು ಸರ್ಕಾರವನ್ನು ಭಿನ್ನವಿಸಿಕೊಳ್ತಾ ಇದ್ದೀವಿ. ನಮಗೆ ಹೇರಿದಂಥ ಈ C&R ನಿಯಮವನ್ನು ದಯವಿಟ್ಟು ಹಿಂದೆ ತೆಗೆದುಕೊಂಡು ನಮ್ಮ ಎಲ್ಲ ಶಿಕ್ಷಕ ಬಳಗವನ್ನು ಪದೋನ್ನತಿಗೊಳಿಸುವ ಮೂಲಕ ನಮಗೆ ನ್ಯಾಯವನ್ನು ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಪೂರ್ವಕ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ನೋಡಿ, ನಿರಂತರವಾಗಿ ಇಲ್ಲಿ ಕೂತ್ಕೊಂಡ್ರೆ ಅದು ಬೇರೆ. ಒಂದು ದಿವಸ ಶಾಲೆಯನ್ನು ನಾವು ಬಿಟ್ಟು ಬಂದು ಪ್ರತಿಭಟನೆ ಮಾಡಿದರೆ ಅಂತ ಅನ್ಯಾಯ ಆಗಲ್ಲ, ಒಂದು ದಿವಸ. ಆದರೆ ನಿರಂತರವಾಗಿ ಶಾಲೆಯನ್ನು ಬಿಟ್ಟು ಬಂದರೆ ಮಕ್ಕಳಿಗೆ ಅನ್ಯಾಯ ಆಗುತ್ತೆ. ಆಮೇಲೆ ಈ ಥರದೊಂದು ಒಗ್ಗಟ್ಟನ್ನು ತೋರಿಸ್ತಾ ಇದ್ರೆ ಸರ್ಕಾರಗಳು ಕೇಳೋದೇ ಇಲ್ವಲ್ಲ. ಅದರಿಂದ ಸರ್ಕಾರ ಯೋಚಿಸಬೇಕು. ಇವರು ಶಾಲೆ ಬಿಟ್ಟು ಬರದೇ ಇರೋ ಹಾಗೆ ಸರ್ಕಾರ ಮಾಡಬೇಕು. ಮುಖ್ಯವಾಗಿ ಬೇಡಿಕೆಯನ್ನು ಈಡೇರಿಸಿದ್ರೆ ಇವರು ಬೀದಿಗೆ ಬರ್ತಾನೆ ಇರಲಿಲ್ಲ. ಮೇಷ್ಟ್ರುಗಳು ಬೀದಿಗೆ ಬರದೇ ಇರೋದು ನೋಡ್ಕೊಳ್ಳೋದು ಸರ್ಕಾರದ ಜವಾಬ್ದಾರಿಯೂ ಹೌದು. ಸರ್ಕಾರ ತಕ್ಷಣವೇ ಈ ಮರಣ ಶಾಸನವನ್ನು ಹಿಂಪಡೆದು ನಮ್ಮೆಲ್ಲ ಸಕಲ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಪದೋನ್ನತಿಯನ್ನು ಕೊಟ್ಟು ನಮ್ಮೆಲ್ಲರಿಗೂ ಕೂಡ ಒಂದು ನ್ಯಾಯಸಮ್ಮತವಾದಂಥ ಹೋರಾಟದಲ್ಲಿ ಅವರು ನಮಗೆ ಸಹಕಾರವನ್ನು ನೀಡಬೇಕಂತ ಘನ ಸರ್ಕಾರವನ್ನು ನಾನು ಒತ್ತಾಯಿಸ್ತೀನಿ ಮೇಡಮ್. ಇವತ್ತು ಬಂದು ಮಾನ್ಯ ಶಿಕ್ಷಣ ಸಚಿವರು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಶಿಕ್ಷಕರನ್ನ ಕುರಿತು ನಮ್ಮ ನ್ಯಾಯಯುತ ಬೇಡಿಕೆಯನ್ನ ಇಷ್ಟು ದಿನದೊಳಗೆ ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಬೇಕು. ಹೇಳಲಿಲ್ಲ ಅಂದ್ರೆ ಮುಂದಿನ ಹೋರಾಟವನ್ನ ನಾವು ಇಲ್ಲೇ ಕುಳಿತು ಕಾರ್ಯಕಾರಿ ಮಂಡಳಿ ನಿರ್ಣಯವನ್ನು ತೆಗೆದುಕೊಳ್ತೀವಿ. ಸೊ ನೋಡಿದ್ರಲ್ವಾ, ಇದಿಷ್ಟು ಇಲ್ಲಿನ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ಶಿಕ್ಷಕರ ಮಾತು. ಆದರೆ ಸರ್ಕಾರ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಪೋಸ್ ಸರ್ಕಾರ ಸಂಜೆಯೊಳಗೆ ಒಂದು ರಿಯಾಕ್ಟ್ ಮಾಡಲಿಲ್ಲ ಅಂತಂದ್ರೆ ಈ ಒಂದು ಪ್ರೊಟೆಸ್ಟ್ ಅನಿರ್ದಿಷ್ಟಾವಧಿ ಕಾಲ ಮುಂದುವರಿಯುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ, ಸರ್ಕಾರ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ. ವಿಡಿಯೋ ಜರ್ನಲಿಸ್ಟ್ ದೇವರಾಜ್ ರಾಯಬಾಗಿ ಜೊತೆ ನಾನು GM ಪವಿತ್ರ, ಬೆಂಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.